എന്നാ സാറേ മനസ്സിലായോ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಇವತ್ತಿನ ವ್ಲಾಗಲ್ಲಿ ನಾವು ನೋಡೋದು ರ್ಯಾಟ್ ಮೆಶ್ ಇನ್ಸ್ಟಾಲೇಷನ್ ನನ್ನ ಕಾರ್ಗೆ. ರೀಸೆಂಟಾಗಿ ಒಂದು ಇನ್ಸಿಡೆಂಟು, ಇಲ್ಲಿ ಬಂದು ಕಾರಲ್ಲಿ ಮುಂದೆ ಇರೋ ಮೆಶ್ನ ಒಂದು ಡ್ಯಾಮೇಜ್ ಮಾಡಿ ಅದರೊಳಗಡೆಯಿಂದ ಬಂದು ವೈಪರ್ಗೆ ಏನು ವಾಟರ್ ಸಪ್ಲೈ ಆಗ್ತಾಯಿತ್ತು ಪೈಪ್ಸ್ ಇತ್ತು, ಆ ಪೈಪ್ಸ್ನೆಲ್ಲ ಕಚ್ಚಾಕಿತ್ತು. ಸೊ ಯಾವುದೇ ಡಿಲೇ ಇಲ್ದಿರ ಯಾಕೆ ಸುಮ್ಮನೆ ಹೊಸ ಕಾರು ಸೆನ್ಸರ್ ಗಾಡಿ ತಲೆನೋವು ಬೇಡ ಅಂತ ರ್ಯಾಟ್ ಮೆಶ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಗೂಗಲಲ್ಲಿ ಹೋದಾಗ ಇವ್ರದ್ದು ಒಂದು ರೇಟಿಂಗ್, ಒಳ್ಳೆ ರೇಟಿಂಗು, ಒಳ್ಳೆ ಸರ್ವೀಸು ಮತ್ತು ಪ್ರೈಸು ಸ್ವಲ್ಪ ರೀಸನಬಲ್ ಆಗಿತ್ತು. ಸೊ ಇವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕ್ತೀನಿ. ಇವ್ರದ್ದು ರ್ಯಾಟ್ ಮೆಶ್ ಫಾರ್ ಕಾರ್ಸ್ ಮಂಗಳೂರು ಬಾಯ್ಸ್ ಅಂತ. ಇವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಸ್ಕ್ರೀನ್ ಮೇಲೂ ಹಾಕ್ತೀನಿ ಮತ್ತು ಡಿಸ್ಕ್ರಿಪ್ಷನಲ್ಲೂ ಹಾಕ್ತೀನಿ. ಫಸ್ಟು ಎಲ್ಲ ಕಾರ್ ಎಲ್ಲ ತುಂಬ ಒಂದು ಪಾರ್ಟ್ಸ್ ಎಲ್ಲ ರಿಮೂವ್ ಮಾಡಿಬಿಡ್ತಾರೆ. ಯಾಕಂದರೆ ಅವ್ರ ವರ್ಕ್ ಅವ್ರಿಗೆ ಈಸಿ ಆಗಬೇಕಂತ ರ್ಯಾಪ್ ಮಾಡಬೇಕಲ್ವ, ಎಲ್ಲ ಪ್ರತಿಯೊಂದು ಪೈಪ್ಸ್ಗೂ ರ್ಯಾಪ್ ಮಾಡ್ತಾರೆ. ಅಲ್ಲಿಂದ ಅವರು 1 by 1 ಪ್ರತಿಯೊಂದು ಪೈಪ್ಗೂ ರ್ಯಾಪ್ ಮಾಡ್ಕೊಂಬಂದು ಯಾವ್ದು ಮೇನ್ ಪೈಪ್ಸ್ ಇರುತ್ತೋ ಎಲ್ಲ ಪೈಪ್ಸ್ಗೂ ಹಾಕ್ತಾರೆ. ಅಂದರೆ ಕೆಲವೊಂದು ಪೈಪ್ಸ್ಗೆ ಹಾಕಿಲ್ಲ, ನಾನು ಕೇಳಿದೆ, ಅದಕ್ಕೆಲ್ಲ ಬೇಕಾಗಲ್ಲ, ಅದನ್ನು ಟಚ್ ಮಾಡಲ್ಲ ಅದಂತಾರೆ. ಮೇಯ್ನ್ ಡೀಸೆಲ್ ಪೈಪ್ಸ್ಗೆ ಮತ್ತು ಎಲೆಕ್ಟ್ರಿಕಲ್ ವೈರ್ಸ್ಗೆ ಅದೆಲ್ಲ ಫುಲ್ ಸೇಫ್ ಗಾರ್ಡ್ ಮಾಡ್ತಾರೆ. ಪ್ರತಿಯೊಂದು ಫುಲ್ ಇನ್ ಡೀಟೇಲಾಗಿ ಒಳಗಡೆ ಎಲ್ಲ ಮಾಡ್ತಾರೆ. ಅದರಿಂದನೇ ಅವರು ಸ್ವಲ್ಪ ಸ್ಪೇರ್ಸ್ನ ಆಚೆ ತೆಗೆದುಬಿಡ್ತಾರೆ. ಇದೇ ಮೇಯ್ನ್ ಜಾಗ ನಂದು ಡ್ಯಾಮೇಜ್ ಆಗಿದ್ದು. ನೀವು ಅಲ್ಲಿ ನೋಡ್ಬೋದು, ಈ ಹೋಲ್ಡು ಇಲ್ಲಿ ಡ್ಯಾಮೇಜ್ ಮಾಡಿ ಒಳಗಡೆ ಬಂದು ನನ್ನ ದೇವ್ರ ಪುಣ್ಯ ಅದು ಬರೀ ಆ ಪೈಪ್ ಹತ್ರನೇ ಕಚ್ಚಿ ಅಲ್ಲಿಗೆ ಸ್ಟಾಪ್ ಮಾಡಿತ್ತು, ಬೇರೆ ಯಾವುದೂ ಮಾಡಿದ್ದಿಲ್ಲ. ಸೊ ಇದಾಗಿತ್ತು ನಮ್ಮ ರ್ಯಾಟ್ ಮೆಶ್ ಇನ್ಸ್ಟಾಲೇಷನ್ನು. ದಯವಿಟ್ಟು ನೀವು ಯಾರನ್ನ ಹೊಸ ಕಾರ್ ತೊಗೊಳ್ಳಿ, ಇಲ್ಲ ಹಳೆ ಕಾರ್ ತೊಗೊಳ್ಳಿ, ಸೆಕೆಂಡ್ಸ್ ಕಾರೇ ಆದ್ರೂ ಇವಾಗಿನ ಬೆಂಗಳೂರು ಪರಿಸ್ಥಿತಿಗೆ ಇಲಿಗಳ ಕಾಟ ಅಷ್ಟಿದೆ ಅಂದರೆ ಅಷ್ಟಿದೆ. ನೀವು ದಯವಿಟ್ಟು ರ್ಯಾಟ್ ಮೆಶ್ ಹಾಕ್ಕೊಳ್ಳಿ. ಇವ್ರ ಹತ್ರನೇ ಅಂತಲ್ಲ, ನೀವು ನೋಡಿ, ನಿಮಗೆ ಯಾರು ಓಕೆ ಅಂತಾರೋ ನೀವು ಅವ್ರ ಹತ್ರನೂ ಹಾಕ್ಸ್ಕೊಬೋದು. ನಾನು ಹೇಳ್ದೆ ನಾನು ನೋಡ್ದಂಗೆ, ಯಾಕಂದರೆ ನಾನು ಒಂದು ದಿನ ಬೆಳಗ್ಗೆ ಬಂದರು ಇವ್ರು 10 ಗಂಟೆಗೆ, ಮಧ್ಯಾಹ್ನ 2 ಗಂಟೆವರೆಗೂ ಅವ್ರು ಆ ಕೆಲಸ ಮಾಡ್ತಾರೆ. ಸೊ ಅವ್ರ ಜೊತೆಲೇ ಇದ್ದು ನಾನು ನೋಡಿರೋದ್ರಿಂದ ನನ್ನ ಪ್ರಾಂಪ್ಟ್ ಜೆನ್ಯೂನಾಗಿ ಹೇಳ್ಬೇಕಂದ್ರೆ ತುಂಬ ಪೇಷನ್ಸಾಗೆ ನೀಟಾಗೆ ಕೆಲಸ ಮಾಡ್ತಾರೆ. ಸೊ ನನಗೆ ಆ ಕೆಲಸ ಲೈಕ್ ಆಗಿರೋದ್ರಿಂದ ನಾನು ಯಾರು ಹಾಕ್ಕೊಬೇಕಂತಿದ್ದೀನೋ ಅವ್ರಿಗೆ ರೆಕಮೆಂಡ್ ಮಾಡ್ತೀನಿ. ಸೊ ಇದಾದಮೇಲೆ ಈ ಬೇಜಾರಲ್ಲಿ ಸ್ವಲ್ಪ ಆಚೆ ಹೋಗ್ಬಿಟ್ಟು ಬರೋಣ ಅಂತ ಹಂಗೆ ನಾನು ನನ್ನ ಫ್ಯಾಮಿಲಿ ಕಾರ್ ಎತ್ಕೊಂಡು ಇಲ್ಲಿಂದ ಎಲ್ಲೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹಂಗೆ ಹೋಗ್ಬೇಕಾದ್ರೆ ಸರಿ ಫೀನಿಕ್ಸ್ ಮಾಲ್ಗೆ ತುಂಬ ದಿನ ಆಗಿತ್ತು ಹೋಗಿ, ಸರಿ ಫೀನಿಕ್ಸ್ ಮಾಲ್ಗೆ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಅಂತ ಅಲ್ಲಿಂದ ನಾನು, ನಮ್ಮ ವೈಫು ಮತ್ತು ನನ್ನ ಮಗ. ಇತ್ತೀಚೆಗೆ ನನ್ನ ಮಗ ಡ್ರೈವಿಂಗ್ ಸೀಟ್ ಕೇಳ್ತಿದ್ದಾನೆ. ಅದು ಯಾವತ್ತು ಆಚೆ ಹಾಕ್ಬಿಟ್ಟು ಅವ್ನು ಕುತ್ಕೊತಾನೋ ನನಗೆ ಗೊತ್ತಿಲ್ಲ. ಸೊ ಇಟ್ಸ್ ನಾಟ್ ರೆಕಮೆಂಡೆಡ್, ನಾನು ಅದನ್ನು ಮಾಡೋಕ್ಕೆ ಬಿಡೋಲ್ಲ, ಯಾಕಂದರೆ ಅವ್ನಿಗಿನ್ನೂ ಏಜು ಬಂದಿಲ್ಲ, ಅದು ನಾನು ಕೊಡೋಕ್ಕೂ ಆಗೋಲ್ಲ. ಸೊ ನಾವು ಫೀನಿಕ್ಸ್ ಮಾಲ್ಗೆ ಎಂಟ್ರಿ ಆದ್ವಿ. ಯಾವಾಗೂ ಫೀನಿಕ್ಸ್ ಮಾಲ್ಗೆ ಯಾಕೆ ಬರ್ತೀರಂದರೆ ಇಲ್ಲಿನ ಫುಡ್ ಕೋರ್ಟ್ಸು ಮತ್ತು ವೆರೈಟೀಸ್ ತುಂಬ ಇರೋದ್ರಿಂದ ನಾವು ಇಲ್ಲಿ ಬರ್ತೀವಿ. ಇದಿಲ್ಲ ಅಂದರೆ ನಮಗೆ ಇಷ್ಟ ನಿಯರ್ ಬೈ ಅಂದರೆ ವೈಟ್ ಫೀಲ್ಡು, ಅಲ್ಲೊಂದು ಹೈಪರ್ ಮಾರ್ಕೆಟು, ಆ ಮಾಲು ಫೋರಮ್ ವ್ಯಾಲ್ಯೂನು ಯಾವುದೋ ಇದೆ ವೈಟ್ ಫೀಲ್ಡಲ್ಲೂ, ಆ ಮಾಲ್ಗೆ ಹೋಗ್ತೀವಿ. ಈ ಮಾಲಲ್ಲಿ ಬಂದರೆ ನಮಗೊಂಥರ ಚೆನ್ನಾಗಿರುತ್ತೆ. ಈಗ ಬಂದಾಗೆಲ್ಲ ಈ ಸೋಫಾಕ್ಕೆ ವೆಯ್ಟ್ ಮಾಡ್ಕೊಂಡು ಆ ಸೋಫಾದಲ್ಲೇ ಕೂತ್ಕೊಂಡು ಆರ್ಡ್ರ್ ಮಾಡ್ಕೊಂಡು ತಿಂತೀವಿ. ಬಂದ್ವಿ ಅಂದರೆ ಕಮ್ಮಿ ಇಲ್ಲ, ಎಲ್ಲ ಬ್ಯಾಟಿಂಗೆ ಸರಿಯಾಗೆ. ನಮ್ಮ ಹುಡುಗಗೆ ಮನೇಲಿ ಮಾಡೋ ಕಬಾಬು, ಇಲ್ಲಿ ಮಾಡೋ KFC ಎರಡೇ, ಬೇರೆ ಏನು ಯಾವ ಕಲರಲ್ಲಿದ್ರೂ ಅವ್ನಿಗೆ ಇಷ್ಟ ಆಗೋಲ್ಲ. ಸೊ ಈ KFCಯಲ್ಲಿ ತಿಂದ್ಕೊಂಡು ಈ ಎಂಪೈರ್ ಒಂದು ದಿವಸ ಹೋಗಿ ಎಂಪೈರಲ್ಲಿ ಟ್ರೈ ಮಾಡಿಬಿಟ್ರಿ. ರುಮಾಲ್ ರೋಟಿ ಮತ್ತು ಬಟ್ರ್ ಚಿಕನ್, ಅದೇನೋ ನಮಗೆ ಫೇವ್ರೇಟ್ ಆಗೋಗಿದೆ. ಯಾವಾಗೋದ್ರೂ ಅದು ಆರ್ಡ್ರ್ ಮಾಡ್ತಾಯಿದ್ದೀವಿ. ದಯವಿಟ್ಟು ಇಲ್ಲಿ ಬರೋರು ವೀಕೆಂಡ್ಸಲ್ಲಿ ಮಾತ್ರ ಬರೋಕ್ಕೆ ಹೋಗಬೇಡಿ, ನಿಮಗೆ ಚೇರು ಸಿಗೋಲ್ಲ. ಈ ದೇವಸ್ಥಾನದಲ್ಲಿ ಅನ್ನದಾನ ಮಾಡುವಾಗ ಹಿಂದೆಗಡೆ ಹೆಂಗೆ ಕಾಯ್ತಾ ಇರ್ತಾರೆ, ಆ ಥರ ಬಂದು ಮುಂದೆಗಡೆನೇ ಕಾಯ್ತಾ ಇರ್ತಾರೆ. ಯಾವುದೇ ಅವ್ರಿಗೊಂದು ಎಸಿಟೇಟು ಮಾಡಿದಿರೋ, ಯಾಕಂದರೆ ತಿನ್ನೋರು ಒಂದು ಅಷ್ಟು ದೂರದಿಂದ ಬಂದಿರ್ತಾರೆ, ಅಷ್ಟು ಕಾಸ್ಟ್ಲಿ ಫುಡ್ಡು, ಅಷ್ಟು ಕಾಸ್ಟ್ಲಿ ಕೊಟ್ಟು ತಿಂತಾ ಇರ್ತಾರೆ ಅನ್ನೋದು ಅವ್ರಿಗಿರಲ್ಲ. ಸ್ಟ್ರೈಟಾಗಿ ಬಂದು ನಿಂತಿರ್ತಾರೆ. ಕೆಲವ್ರಂತೂ ಡೈರೆಕ್ಟಾಗೆ ಬಂದು ನಮ್ಮ ಪಕ್ಕದ ಸೀಟಲ್ಲಿರೋರನ್ನ ನೀವು ಇನ್ನೂ ಆರ್ಡ್ರ್ ಮಾಡಿದ್ದೀರಾ, ಇನ್ನೂ ಇಲ್ಲೇ ಇರ್ತೀರಾ ಅಂತಲೂ ಕೇಳ್ಬಿಟ್ರು. ಅದನ್ನ ನೋಡಿ ನಮ್ಮನ್ನ ಯಾರನ್ನ ಕೇಳೋಕ್ಕಿಂತ ಮುಂಚೆ ಅಲ್ಲಿಂದ ಎದ್ದೋಗ್ಬಿಡೋದು ಬೆಸ್ಟು ಅಂತ ಬೇಗ ತಿಂದ್ಕೊಂಡು
ಮಾಲ್ ಲಾಸ್ಟ್ ಕ್ಯಾಪ್ಚರ್ ಒಂದು ಮಾಡಿ ನೋಡಿ ಜನ ಹೆಂಗಿದ್ದಾರೆ. ಅಲ್ಲಿ ಚೇರ್ ಇಲ್ಲ, ಜನಗಳು ಪರದಾಡ್ತಾ ಇದ್ದಾರೆ, ಎಲ್ಲಿ ಚೇರ್ ಸಿಗುತ್ತೆ, ಎಲ್ಲಿ ಕುತ್ಕೊಳ್ಳೋಣ, ಎಲ್ಲಿ ಸೋಫಾ ಸಿಗುತ್ತೆ ಅಂತ. ಸೊ ಇದಾಗಿತ್ತು ನಮ್ಮ ಪೂರ್ತಿ ದಿನದ ಒಂದು ಪಯಣ. ಅದನ್ನು ಒಂದು ಶಾರ್ಟಾಗಿ ಒಂದು ವ್ಲಾಗ್ ಮಾಡಿ ನಾನು ಹಾಕಿದ್ದೀನಿ. ಸೊ ಆ್ಯಸ್ ಯೂಶುವಲ್ ಆಗಿ ಯಾವಾಗಲೂ ಹೇಳೋದೆ, ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಸಪೋರ್ಟ್ ಇರಬೇಕು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವೀಡಿಯೋಸ್ ನೋಡ್ಕೊಂಡು ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲೇ ಹ್ಯಾಪಿಯಾಗಿ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಮುಂದಿನ ಒಳ್ಳೆಯ ಒಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್. ಅಲ್ಲ ಗುಣ ಪಾಠ ಬೋರ್ರ